ಮಂಟಪಕ್ಕೆ ಬಾ ನಮ್ಮ ಮದುವೆ ಸಟ್ಟಾಯಿತೀಗ ಬೇಗ ಬಾ. ಬಾ ಸುಂದ್ರಿ ಬಾ ಸಾವಕಾಶ ಬಾ ಮ್ಯಾಗ ಏನದ ತಲೆ ನೋಡ್ಬೇಕು ಬಾ. ಯಾಕಂದ್ರ ಬಸ್ದಾಗ ಲಗ್ನ ಆದ ಹೆಣ್ಮಕ್ಳು ಬಾಳ ನಾಚಿಕೆ ನಡೆದಿರ್ತಾರ. ಅವ್ರು ನಡೆಸೋದು ಹೆಜ್ಜೆ ಸಹಿತ ಸಪ್ಪಳಲ್ಲ ಹಂಗೆ ನಡೆದಿರ್ತಾರ. ತಲೆ ಎದ್ದು ಸಹಿತ ಬಾಳ ನೋಡಂಗಿಲ್ಲ ಅಂತ ನೋಡವ್ರು. ಯಾಕ ನೋಡಿದ್ರೆ ಮೈಯಾದಿಂದ ಉದುರದ. ನೀ ಏನ್ ಹಂಗ ನೆನಕ್ ಹೋಗ್ಬೇಡ. ನೀ ಸ್ವಲ್ಪ ತಲೆ ಎತ್ತೇ ಬಾ. ಯಾಕಂದ್ರೆ ನೀ ತಲೆ ತಗ್ಗಿ ಬಂದೆ ಅಂದ್ರ ಇದ್ರಿಗೆ ಲೈಟ್ ಕಂಬ ಐತಿ, ಅದಕ್ಕೆ ತೆಲಿಗಿಲಿ ಹೊಡ್ಕೊಂಡು ಇರೋದು ತಲೆ ನಿಂದು ಹೊಡ್ಕೊಂಡು ಆದ್ರೆ ನಾ ಏನ್ ಮಾಡ್ಲಿ, ತಲೆ ಎತ್ಕೊಂಡ ಬಾನಿ. ಯಾಕಂದ್ರ ನಮಗ ಆಶೀರ್ವಾದ ಮಾಡಿದವರು ನಮ್ಮ ಸಂಘದ ಮಾಲಕರು, ನಮ್ಮ ಸಂಘದ ಕ್ಯಾಶಿಯರ್ಗಳು, ಈ ಊರಿನ ಹಿರಿಯರು ಎಲ್ಲಾರು ಕೂಡಿ ನಿಂತು ಮದುವೆ ಮಾಡ್ಯಾರ. ನಮ್ಮ ಅಧ್ಯಕ್ಷರು, ನಮ್ಮ ಮಾಲಕರು ಅವರು ಎಲ್ಲಾರು ಕೊಟ್ಟು ಅಗದಿ ಆರಾಮರ ಲಗ್ನ ಮಾಡ್ಯಾರ. ನಮ್ದು ಆ ಲಗ್ನ ಮಾಡ್ಯಾರ. ಅವ್ರಿಗೆ ನಾವು ಕೃತಜ್ಞತೆ ಕೃತಜ್ಞತೆ ಕೃತಜ್ಞತೆ. ಬಾ ಸುಂದ್ರಿ ಬಾ. ಹೋ 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 ಹೆಂಗ ಬರ್ತಾಳ ನೋಡ್ರಿ, ಹೆಂಗ ಬರ್ತಾಳು. ಮಳ್ಳಿ ಮಳ್ಳಿ ಮಂಚಿ ಕೆಟ್ಟ ಕಾಲ್ ಅಂದ್ರ ಮೂರ ಮತ್ತೊಂದು ಅಂತಕಿನ ಅಲ್ಲ. ಮದುವೆಗಿಂತ ಮೊದಲ ಮೂರ್ ಬಿಟ್ಟು ಜಿಗಾಡ್ತೀವಿ ಮಾತಾಡೋದಂತ. ಅಲ್ಲಿಗೊಮ್ಮೆ ಇಲ್ಲಿಗೊಮ್ಮೆ ಅಲ್ಲಿಗೊಮ್ಮೆ ಈಗಟ್ಟು ನಾಚಿಕಾಗತ್ತೀಯ. ಬಾಳ ಬಂಗಾರ ನೀನು ಅಣಿಯ ಸಿಂಗಾರ ನೀನು ಬಾರ ಹುಡುಗಿ ಹುಡುಗಿ ಧಾರವಾಡ ಬರ್ತೀಯೇ? Bye.
ಕಾಲದ ಹೆಣ್ಣು ಮಕ್ಕಳು ಹೆಂಗ್ ಬರ್ಬೇಕಂದ್ರ ಹೆಂಗ್ ಬರ್ತಾನ ಅವ್ರ ಮಾತಿನ ಮಜಿನ ಬೇರೆ ಇರ್ತಾವ. ಆದ್ರ ಹೊಸದಾಗಿ ಮದುವೆ ಆಗಿ ಗಂಡನ ಮನೆಗೆ ನಡೆಯಕ ಹೋಗ್ಬೇಕಾದ್ರ ಅವ್ರ ನಡಿಗಿನ ಬೇರೆ ಇರ್ತೈತಿ, ಅವ್ರ ಮಾತನ್ನ ಬೇರೆ ಇರ್ತೈತಿ. ಅಂದಂಗ ನೀನು ನನ್ನ ಪಕ್ಕದಾಗ ಗಂಡ ಇರುವಾಗ ಗಂಡ ಆದವ ಭೀಕರಂಗ ನಡೆದ್ರ ನೋಡಿದ ಜನ ಏನ್ ಅಂದಾರು? ಅದಕ್ಕೆ ನನ್ನ ನಾಚಿಕೆಯಿಂದ ಬರಕತ್ತಿ. ಇದೇ ನಾಚಿಕೆ ಇದೇ 4 ದಿವಸ ನಾಚಿಕೆ, ಬಾಳ 8 ದಿವಸ ಅದ 1 ತಿಂಗಳ ಒಪ್ಪತ್ತು ಹೋದ್ಮ್ಯಾಗ ಏನ್ ತಗೋತಿನ್ಯಾಗ ಬನ್ನಿ ಅದ್ರ ತಂದಿಲ್ಲ ಇದನ್ನ ತಂದಿಲ್ಲ ಬಡಿಯಾಕ ಹೇಳೋದಲ್ಲ. ಅಲ್ಲ ಗಂಡನಾದವನ ನಾನ್ ಯಾಕೆ ಬಡಿಯಕ್ ಹೋಗ್ಲಿ? ಹೆಂಡತಿಗೆ ಏನು ಕಮ್ಮಿ ಆಗ್ಲಾರ್ದಂಗ ನೋಡ್ಕೊಂಡು ಹೋದ್ರ ನಾನು ಬಡಿತೀನಿ ಅಂತ ತಿಳ್ಕೊಂಡೇನ? ಅದು ಹೋಗ್ಲಿ, ಮತ್ತೆ ಒಟ್ಟಿಗೆ ತಂದು ಹಾಕ್ಲಿಲ್ಲ, ಬಟ್ಟಿಗೆ ತಂದು ಹಾಕ್ಲಿಲ್ಲ, ಮೈ ಮೇಲೆ ತೊಟ್ಟ ಬಂಗಾರ ತರ್ಲಿಲ್ಲ ಅಂದ್ರೆ ನಾನು ನಿನ್ನೆ ಹೆಂಡತಿ ಅದನ್ನ ಗಂಡನ ಬಿಡ್ತೀನಿ ಗುಡು 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 ಅಂತಂದ ಹಿಂಗ ಡುಬಕ್ ಎತ್ತೊಂದ ಬಡ್ದ. ನೀನು ಬಲೆ ಬಾಂಡದಿ ಯಾವ ಸುಂದ್ರಿ, ನೀನು ಬಲೆ ಬಾಂಡದಿ ಸುಂದ್ರಿ. ಹಂಗ ಕೂಡಿ ನಮ್ಮ ಮದುವೆ ನಡಿ. ಎಲ್ಲಿ ಹೋಗುದು ಮುಂದಿನ ಸುಡ್ಗಾಡಕ ಅವನ್ ಮತ್ತೆ ಎಲ್ಲಿಗೆ ಅಂತ ಕೇಳ್ತಿಲ್ಲ. ಮಾಣಿಗಿರಿ ಮಸ್ತಾರ ಮದುವೆ ಆಗಿವಿ ಹೊಸಾಗಿ ಎಲ್ಲಿಗೆ ಹೋಗ್ತಾರಪ್ಪ? ಮದುವೆ ಆದ ಕೊಡ್ಲಿ ಹಣಿಮಿಗ್ ಹೋಗ್ತಾರನೇ? ಏನ್ರಿ ನೀವು ಮೊದಲ ಫಸ್ಟ್ ಏಡ್ಗೆ ಹೋಗ್ತಿರಲ್ಲ? ಯಾಕ ದೇವ್ರ ತಿನ್ರಿ ಬೇಡ ನೀವು? ಏನ್ರಿ ಮಾವಾರ ನೀವು ಸುಮ್ಮನೆ ಕುಂತಿರಲ್ಲ? ಫಸ್ಟ್ ಮದುವೆ ಆದ್ರೆ ಎಲ್ಲಿ ಹೋಗ್ತಾರ? ಕುಸ್ತಿ ಆಡಕ್ ಹೋಗೋದನೆ? ನಿಮ್ ತಮ್ಮ ಮೊದಲ ದೇವ್ರಿಗೆ ಭೇಟಿ ಕೊಟ್ಟ ಆಮೇಲೆ ಹೋಗೋದು. ನಡಿ ಹೋಗಿ ಬರೋಣ. ಅಲ್ಲ ಸುಂದ್ರಿ, ಮೊದಲ ಫಸ್ಟ್ ಲಗ್ನ ಆದ್ರಲ್ಲ ಬರೇ ದೇವ್ರ ಗುಡಿ ಹೋಗ್ತಾರಲ್ಲ, ಯಾಕ? ನಾವು ಹೊಸ್ತಾಗಿ ಮದುವೆ ಆಗಿವಿ, ನಾವು ದೇವ್ರಿಗೆ ಎದಕ್ ಹೋಗ್ತೀವಿ? ನಮ್ಮ ಬಾಳೆ ಚಂದಗ ಮುಂದೆ ಸಾಗಲಿ ಅಂತ ಆ ದೇವ್ರ ಹತ್ರ ಬೇಡ್ಕೊಳಕ್ ಹೋಗ್ತೀವಿ. ಆಮೇಲೆ ನನ್ನ ಬಾಳೆ ಎಲ್ಲಿ ತನ ಸುತ್ತಿರ್ತತಿ ಅಲ್ಲಿ ತನ ಚಂದಾಗಿರ್ಲಿ, ಇಲ್ಲಾಂದ್ರೆ ಆಮೇಲೆ ನಿನ್ನ ಮನಸ್ಸಿಗೆ ಬಂದಾಗ ಮಾಡತ್ಲೇ ಬಿಡೋದು. ಓಹೋ ಹಿಂಗೈತೆ ಸುಂದ್ರಿ. ಹಂಗಾದ್ರೆ ನಾನು ನಮ್ಮ ಮಣ್ಣದೇವ್ರ ಮುಂದೆ ಹೆಂಗ್ ಬಿಡ್ಬೇಕು ಗೊತ್ತಾನ? ಏನ್ ಬೇಡ್ಕೊಂತಿ ನೋಡಿಲಿ, ಹಂಗು ಹಿಂಗು ಆ ಕಲ್ಲಿಗೆ ಬಿಡದ ಈ ಕಲ್ಲಿಗೆ ಬಿಡದ ನಮ್ಮದು ಮದುವೆ ಆಗೈತಪ್ಪ. ನಮ್ಮ ಮದುವೆ ಒಟ್ಟ ಕಷ್ಟ ತರಬೇಡ, ಸರಳ ನಡೆಸಿ ಬಿಡಪ್ಪ ಅಂತ ಬಿಡ್ಕೊಂಡ್ಬಿಡ್ತ ನೋಡ. ಏನು ಸರಳ ನಡಿಲಿ ಅಂತ ಬೇಡ್ಕೊಂತೀಯ? ಸಂಸಾರ ಚಲೋ ನಡೆಸಬೇಕು. ನಡಿ ನಡಿ ದೇವ್ರಿಗೆ ಹೋಗೋಣ. ನಡಿ ದೇವ್ರಿಗೆ ಯಾವ ಊರಿಗೆ ಹೋಗೋಣ? ಯಾವ ದೇವ್ರಿಗೆ ಹೋಗೋಣ? ಯಾವ ಬಸ್ಸಿಗೆ ಹೋಗೋಣ? ಅಲ್ಲಿಂದ ವಿಚಾರ ಮಾಡಾಕತ್ತಿಲ್ಲ. ಇಲ್ಲೇ ಪಂಡ್ರಾಪುರ ಮಗಲ್ ನಮ್ಮ ಪಣತಿ ಬತ್ತೆ ತುಂಗೂರ್ ಐತಿ, ಅಲ್ಲಿ ಜಡಿ ಬಿಟ್ಟು ದೇವ್ರ ನಮ್ಮ ಬಡದೇವ್ರ ನಾನು ಅಲ್ಲಿ ಹೋಗೋದು ಅಂತೇಳಿ ಎಲ್ಲಾ ಸರ್ಸೋದಾಗತ್ತೆ. ಇಲ್ಲಿ ರಾತ್ರಿ ಬಸ್ಸಿಗೆ 10 ಕೂತಿ ಹೊತ್ತೇಳಿ ರಾತ್ರಿ ಕುಂದ್ರು ಹೊತ್ನಾಗ ಅಷ್ಟ ಲೈಟ್ ಚಾಲು ಇರ್ತಾವ. ಆಮೇಲೆ ಡ್ರೈವರ್ ಬಂದ ಗಾಡಿ ಚಾಲು ಮಾಡಿದ ಲೈಟ್ ಆಫ್ ಎಲ್ಲ ನಾವು ಕುತ್ತಲ್ಲೇ ಬೇಕಾದ್ ಮಾಡ್ಬೇಕು. ನಡಿ ಏನ್ ಮಾಡ್ಬೇಕಂತ ಕುಂತೀಯೋ? ನಿದ್ದಿ ಮಾಡ್ಕೋತ ಬೇಕಾದಾಗ ಹೋಗ್ಬೇಡಿ. ನಡಿ ನಡಿ ದೇವ್ರಿಗೆ ನಡಿ. ಹೌದು, ಕತ್ಲ ಬಾಳ ಇತ್ತಂದ್ರ ನಾನ್ ನಿದ್ದಿ ಬಾಳ ಮಾಡ್ತೀನಿ. ಆದ್ರ ಏನೋ ನಿನ್ನೆ ರಾತ್ರಿ ನಿನ್ನ ಮನ್ಯಾಗ ನಿದ್ದಿನ ಮಾಡಿಲ್ಲಪ್ಪ. ಯಾಕೆ ನಿದ್ದಿ ಮಾಡಿಲ್ಲ? ಅವಾಗ ನಾ ಮಕ್ಕಳು ಹೊತ್ನ್ಯಾಗ ದೀಪ ಹಾರ್ಸು ಅಂದ್ರ ನೀ ಹಾರ್ಸ್ಲಿಲ್ಲ. ದೀಪ ಹಾರ್ಸಂದ್ರ ಹಾರ್ಸು ಹೊತ್ನ್ಯಾಗ ಹಾರ್ಸಂತ ನೀ ಹೇಳಿದೇನ? ಕೇಳಿಲ್ಲ ಮಕ್ಕ ಯಾಕೆ ನೋಡ್ತಿದ್ದೆ? ನೀವ್ ಒಟ್ಟ ಹಾರ್ಸಲೇ ಇಲ್ಲ ನೀನು. ಅವಾಗ ನೀ ಏನ್ ಮಾಡಕತ್ತಿದ್ ಗೊತ್ತ? ನಾ ಏನ್ ಮಾಡ್ತೀನಿ? ನೀ ದೀಪ ಆರ್ಸಂದಿದ್ದೆ, ನಾನು ಒತ್ತಿ ಬತ್ತಿ ಎರ್ಸಾಕತ್ತೀನಿ. ಏನು ಎದುರು ಬತ್ತೀವ? ನಾನು ದೀಪದ ಬತ್ತಿ ಏನು ದೀಪದ ಬತ್ತಿನ ಏರ್ಸಾಕತ್ತಿದ್ಯಾ? ಯಾರಿಗೆ ಏರ್ಸಾಕತ್ತಿದ್ದಿ? ಅದ ದೀಪಕ್ಕೆ ಏರ್ಸಾಕತ್ತೀನಿ. ನೀ ಯಾರು ಹಚ್ಚಿದ್ರೆ ನಾ ಏರ್ಸಾಕತ್ತೀನಿ. ಹಂಗಾರೆ ಸಿನಿಮೆ ನಿನಗೆ ಹೆಚ್ಚಾಗತ್ತೆ ನಿನಗ? ಲೇ ಮಲಗ ಹೊತ್ನ್ಯಾಗ ದೀಪ ಆರ್ಸಲಿಲ್ಲ ಅಂದ್ರ ನಿನ್ನ ಬತ್ತಿನ ಕಿತ್ತು ಕೈ ಹಾಕೊಟ್ಟ. ತೊಂದ್ರೆ ಇನ್ನೇನತ್ಲ? ನೀ ಯಾವಾಗ ಆರಸತಿ ಯಾವಾಗ ಆರಸ್ತಾನ, ನೀ ಯಾವಾಗ ಏರಸತಿ ಯಾವಾಗ ಬತ್ತಿ ಎದ್ರ ಬತ್ತಿ ಏರಿಸ್ತೀವೋ ನೀನು? ಚಿಮ್ನಿ ಬತ್ತಿನ ಏನ್ ನೋಡ್ಸತಿ? ಈಗ ಚಿಮ್ನಿ ಅಂತ ಸಿಗವಲ್ಲ. ಏನ್ ಬೇಡ, ಒಬ್ಬ ಚಲೋ ಮಿಸ್ತ್ರಿ ಕರೆದ ನಮ್ಮ ಮನೆಗೆ ಫಿಟ್ಟಿಂಗ್ ಮಾಡಿಸಿ, ಒಮ್ಮೆ ಲೈಟ್ ಫಿಟ್ಟಿಂಗ್ ಮಾಡಿಸಿ, ಒಮ್ಮೆ ಲೈಟ್ ಹಚ್ಚಿದೀವು, ಒಮ್ಮೆ ಆರಿಸಿದೀವು, ಬತ್ತಿ ಗಿದ್ದಕ್ಕಿತ್ತು ಬೇಡ. ನಡಿ ನಡಿ ಹೋಗೋಣ.
ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಕಬೇಡ ಮೂರ ದಿನದಾಗ ನನ್ನ ಕಾರ್ಯಕ್ಕೆ ಹೊರಡಿ ಬರಬೇಡ ಗೆಳತಿ ಊರಿಗೆ ಬರಬೇಡ ನಾ ಸತ್ತ ಮ್ಯಾಲ ಸುಡುಗಾಡ ನೋಡಿ ಕಣ್ಣೀರ ಹಾಕಬೇಡ ಮೂರ ದಿನದಾಗ ನನ್ನ ಕಾರ್ಯಕ್ಕೆ ಹೊರಡಿ ಬರಬೇಡ ಹೊರಡಿ ಬರಬೇಡ ಮಗನಿಗೆ ನನ್ನ ಹೆಸರಿಡ ನೀನ ಗೆಳತಿ ನನ್ನ ಹೆಸರಿಡ ನನ್ನ ಕಾಲಕ್ಕೆ ಹೊರಡಿ ನಾ ಸಾಯಿಲಿ ನಿಮ್ಮ ಮಕ್ಕಳು ಹುಟ್ಟಾಗಿಲ್ಲ ನಂದು ಶವ ಬಿದ್ದೆ ಮಕ್ಕಳ ನಾನು ಬಿಟ್ಟು ಅವ್ಳ ಲಗ್ನ ಆಗಿಲ್ಲ ಅಲ್ಪ ಲಸಪ್ಪ ಬಾರು ಎಲ್ಲಂಟಿ ಅವನು ಮ್ಯಾಟ್ರ್ ಐತಿ ಮೀಟರ್ ಇಲ್ಲ ಮದುವೆ ಪವರ್ ಫುಲ್ ಐತಿ ಹಲೋ ಹಾದಿ ಹೋಗೋರು ಬರೋರಿಗೆಲ್ಲ ಮಾಮ ಅಂತ ಕರಿತೆ ಮಗನ ಏನ್ ಮಗಳು ಕೊಟ್ಟಿವು ಏನ್ ಹೆಣ್ಣು ಕೊಟ್ಟಿವು ಏನ್ ತಂಗಿ ಕೊಟ್ಟಿವು ಮಗನ ಹಾ ನೋಡ್ರಿ ನೀವು ಹೋಗೋ ಬರೋರಿಗೆಲ್ಲ ಮಾಮ ಅಂತ ಕರೆದ್ರೆ ಮಾರ್ ಕೆತ್ತಂಗ್ ಬಿಡಿತೀನಿ ಮಗನ ನಾನು ಕಣ್ಣಾಡಿ ಇಬ್ರು ಹೆಂಗ್ ಗೊತ್ತ ನೀಗ ನೀನು ನಂಬಿದ ಗೆಳೆಯ ಮೋಸ ಮಾಡಿ ಮಗನ ಈಗಿ ಹರಕ ಮುರ್ಕ ಮಾಡಿ ಇದೊಂದು ನೌಕರಿ ಕಳದ್ಲ ಈಗ ಹೆಂಗ್ ನಿಂತಾವ ನೋಡ ಯಾವ ಗಂಡಸರು ಕಣ್ಣಿ ಎತ್ತಿ ನೋಡೋದಂಗ ಹೆಣ್ಣು ನಂಬೋದೇನು ನಮ್ ಪ್ರಕಾಶ್ ಕಡಿ ನಾನ್ ವೆಜ್ ತಿನ್ನೋದು ಬಿಡ್ತಾನ ಅನ್ನೋದೇನು ಎರಡು ಒಂದೇ ಅಲ್ಲ ನಾನಿನ ಮದುವೆ ಆಗ್ತೀನಿ ಅಂತ ಕೈಪಟ್ಟು ಓಡ್ ಬಂದಿಲ್ಲ ಮದುವೆ ಆಗ್ತೀನಿ ಅಂತ ಅಷ್ಟೇ ಮಾರ್ಕೊಟ್ಟಿದ್ದೆ ಮದುವೆ ಆಗಿಲ್ಲ ನೀಗ ಮದುವೆ ಹಾಕನ ಅಂತ ಮಾತು ಕೊಟ್ಟು ಓಡಿ ಹೋಗಿಲ್ಲ ಅದು ಬಾಳ ತ್ರಾಸ ಆಗಿದೆ ಹೆಂಗಾಗಿತ್ತು ಗೊತ್ತದ ಬೈಜಾನ್ ಅಂಗಡಿಯಾಗ ಒಂದು ಹಾಫ್ ಬಿರಿಯಾನಿ ಮತ್ತ ಸಾಜಿ ಖಾನ ಒಂದು ಮಟನ್ ಬಿರಿಯಾನಿ ತಗೊಂಬಂದ್ ಇನ್ನೇ ತಾಟೆ ಹಾಕಿ ತಿನ್ಬೇಕು ಅನ್ನೋದ್ರಾಗ ಯಾರಾದ್ರು ನಿಮ್ಮವ್ರು ಇಬ್ರು ಕೂಡಿಸಿ ಮ್ಯಾಗ ಕಾಲ್ ಮಾಡಿ ಇಲ್ಲ ಹಂಗೇನಿಲ್ಲ ಮತ್ ನಾನು ಅದ್ರ ತಾಸಲ್ಲ ಪತಿ ಪರ ಧರ್ಮ ಓ ಐಡೆ ಪತಿಯೇ ಪರ ದೈವ ಅದು ಎರಡೋ ಲಗ್ನ ಆಗಿವೆ ಮಾರಾಯ್ ನಾ ಆಡ್ತಿಲ್ಲ ಮರೆ ಅವನ ಆಗ್ಯಾನ ಯಾಕಾಗಿಲ್ಲ ಅವನ ಹೋದ ವರ್ಷ ನಾ ಆಗಿದ್ದೆ ಈ ವರ್ಷ ನೀ ಆಗಿ ಅಕಸ್ಮಾತ್ ಮುಂದಿನ ವರ್ಷಕ್ಕೆ ಹೊತ್ತು ಹೊರ ಬಂದವ್ರೆ ಅಕಸ್ಮಾತ್ ಆ ಮುಂದಿನ ವರ್ಷ ಮತ್ತೆ ಹಾಸ್ ಪಾತ್ರ ಮಾಡಿದ್ರೆ ಅವಾಗ ನಾ ಹಾಕಿನಿ ಈಗ ಅಧ್ಯಕ್ಷ ಹೇಳ್ಬಿಡೋದು ಅಧ್ಯಕ್ಷಿಗೆ ಮೊದಲ ಹೇಳಿಲ್ಲ ಇದು ಮಾತ್ರ ಒಲ್ಲತೆ ಇಲ್ಲ ಯಾಕೆ ಒಲ್ಲತೆ ಇದೆ ಬ್ಯಾಸ ಆತ ನಿನ್ಗೆ ಬಾದಾಮಿ ಪೀಸ ಒಲ್ಲತೆ ಇದೆ ಈಗ ಒಲ್ಲತೆ ಮುಂದಿನ ಅಪ್ಪಾಜಿ ಅಪ್ಪಾಜಿ ನೀ ಹಾರಂಗಿ ಹಾಕಿದ ಅಂತೇಳಿ ಅಲ್ಲಿಂತ್ರ ಒಂದು ಕಾಲು ಬರ್ತೈತಿ ಎಲ್ಲಿ ಅಲ್ಲಿ ಬೇಕ್ರಿ ಕಲ್ಲು ಬತ್ತು ಯಾಕೆ ಹೊಸಲಕ್ಕೆ ಲಗ್ನ ಆಗಿದ್ದು ಈ ಸಲ ನಾ ಆಗಂಗಿಲ್ಲ ಅಪ್ಪಾಜಿ ಹಾಕರ್ತೇನಿ ಈ ಸಲ ನಿನ್ಗೆ ಹೆಂಗ ಹಾರ ಹಾಕಿದಂತ ಕಾಲ ತೆಗೆದು ಏ ನರ್ಸ ಈಗ ಎಲ್ಲಿ ಹೊಂಟಿವ ಈಗ ಎಲ್ಲ ನಾಕೇನೈತಿ ಎಲ್ಲ ಮುಗಿದ ಮ್ಯಾಗೈತ್ಲ ಕೊನೆ ಹಾದಿ ಎಲ್ಲಿಗೆ ಈ ಪಯಣ ಯಾವುದು ದಾರಿ ಏಕಾಂಗಿ ಸಂಚಾರಿ ಎಲ್ಲ ಮುಗಿದ ನಾಟಕ ಕಂಪ್ನಿ ಅದ ನಮಗೆ ಫಿಕ್ಸ್ ಆಗ್ಬಿಟ್ಟೆ ಎಲ್ಲಿ ನಾಟಕ ಕಂಪ್ನಿ ನಾಟಕ ಕಂಪ್ನಿಗೆ ಯಾರು ಯಾರಂದ್ರೆ ಏನು ಅರುಣ್ ಕುಮಾರ್ ತವ್ರ ಮನೆ ಕುಂಕುಮ ಪಿಕ್ಚರ್ ತೆಗಿಯಾಕತ್ತಾನ ಆ ಶೂಟಿಂಗ್ ನಾನು ಒಂದು ಪಾತ್ರ ಕೊಟ್ಟಾನ
ಸಾಯಿ ಮಟ್ಟ ಅವ್ನು ನಾಟಕ ಮಾಡೋದು ಬಿಡಂಗಿಲ್ಲ ನೋಡಪ್ಪ ನನ್ನ ನಾಟಕ ಮಾಡಿದ ಅಂತ ಹೇಗೆ ಬೇಯ್ತಾಳ ಅಂದ್ರು ಅವನು ಬಿಡಂಗಿಲ್ಲ ಅವ ಸಾಯಿ ನಮ್ಗೆ ತಗೊಂಡ ಸಾಯ್ತಾನ ಅದು ನಮ್ಗೆ ಗೊತ್ತೈತಿ ಅದಕ್ಕೆ ಅವನ ಕಂಪ್ನಿಯಾಗ ಹೋಗಿ ಒಂದು ಪಾತ್ರ ಮಾಡಕ್ ಹೊಂಟ್ಬಿಟ್ಟು ನಾ ಏ ಅಲ್ಲಿ ಹೋಗಿ ಅಲ್ಲಿ ಪಾತ್ರ ಮಾಡ್ತೀವೋ ಅಲ್ಲಿ ಗೇಟ್ ಕೀಪರ್ ಕೇಳಿ ಏ ನಮ್ಮ ಅವನ ಗೊತ್ತಿತ್ತು ನಾಟಕ ಮಾಡಕ್ ಹೋದ್ರ ಪಾತ್ರ ಮಾಡಕ್ ಹೊಂಟ ಗುದ್ದು ಹೊಡ್ಯಾಕೊಂಡ್ರ ಅಲ್ಲಿ ಆದ್ಬಿಡ್ಲೆ ಚಲೋ ಆತು ನಾನು ಬರ್ಲಿ ನನಗೆ ನಿನ್ನಂತವ್ರು ಹೊಡ್ಯಾಂಗಿಲ್ಲ ನನ್ನಂತವ್ರು ಬೇಕು ಪಾತ್ರ ಮಾಡೋರು ನೀ ಬಂದ್ರೆ ಏನ್ ಮಾಡ್ತಿ ಪಾತ್ರ ಮಾಡಕ್ ಬರುತ್ತೆ ನಿನಗೆ ಮಗನ ವರ್ಷಕ್ಕೊಮ್ಮೆ ನಮ್ಮ ಊರಾಗ ಚಂದ್ರವೈ ಜಾತ್ರೆ ಆಕತಿ ಚಂದ್ರವೈ ಜಾತ್ರೆಗೆ ವರ್ಷಕ್ಕೊಮ್ಮೆ ನಾಟಕದ ನಾ ಪಾತ್ರ ಮಾಡೇ ಮಾಡ್ತೀನಿ ಗೋ ಮಾರಾಯ ನಿನ್ನಂತ ಪಾತ್ರ ಮಾಡೋ ಸಂಬಂಧ ಹೆಂಗಾಗತ್ತೆ ನೋಡಿ ಇಲ್ಲಿ ನಾಟಕ ಕಂಪ್ನಿಗಳು ಹಚ್ಕೋಬೇಡಪ್ಪಾಜಿ ಕಮ್ಮಗ ಲಗ್ನ ಆಗಿಯ ಸಂಸಾರ ಮಾಡ್ಕೋತ ಆರಾಮ್ ಮನೆ ಆಗಿರ ಎಂದಾಗ ಸೇರಿ ಲಗ್ನ ಆಗಿ ನೀರು ನಾಟಕ ಕಂಪ್ನಿ ಸೇರಿರ್ತೀವಿ ಹೆಣ್ಮಕ್ಳು ಬ್ಯಾಗ್ ಹೊತ್ಕೊಂಡು ಬಾಗಿಲು ಕೋಟ್ ಬಿಡಿಗಿ ಜಮ್ಕಂಡಿ ಮುದೋಳ್ ಈ ಬಸ್ ಸ್ಟ್ಯಾಂಡ್ದಾಗ ಬಸ್ ಓದಿ ಹೋಗೋತ ಕುಂದ್ರದಾಗತ್ತೆ ಅಂತಾದ್ ಬಯಸ್ಬೇಡಪ್ಪಾಜಿ ಇದೇಂತ ಒಳ್ಳೆ ಬೇಗ ಲಗ್ನ ಆಗಿ ಆರಾಮ್ ಸಂಸಾರ ಮಾಡ್ಕೋತಾವ ಆಯ್ತು ಬಿಡು ತಮ್ಮ ನೀ ಹೊಕ್ಕೇನೇನ ಹೋಗ್ತಾನು ಹೋಗಾಕ ಬಂದಿನಿ ಆದ್ರೆ ಹೋಗೋ ಮುಂದೆ ನಿನ್ ಸಂಬಂಧ ಒಂದು ಹಾಡು ಬರ್ದಾರ ನಾಟಕದಾಗ ಹಾಡು ಹೇಳ್ತೀನಿ ಹಾಡಲು ಹಾಡು ಹೋಗ್ತೀನಿ ನಾ ಹಾಡು ಅದು ಹೋಗಿ ನೀವು ಹೋಗೋತಾರ ಹೋಗ್ರಿ ಈಗ ಮನೆ ಕಡೆ ಹೋಗ್ರಿ ನಾ ಮಾತ್ರ ಬ್ಯಾಗ್ ಹಾಕಿ ನೀವು ನೋಡಿ ಇಲ್ಲಿಂದ ಸ್ಟೇಜ್ ಒಂದು ಯಾರು ಜಗ್ ಹಾಸಿಗೆ ಶಿವ ಮನೆಗೆ ಅವ್ ಹಾಡ್ಲಿ ಅವ್ ಹಾಡ್ಗಿ ಚಂದದಾಗ ಆಯ್ತು ನೀ ಒಂದು ಹಾಡು ಹಾಡು ಇದೆಟ್ಟೈತ್ ನೋಡು ಆಯ್ರಿ ಕೊಟ್ಬಿಡ ಆಯ್ರಿ ಮಾಡ ಇದು 100 ರೂಪಾಯಿ ಆಯ್ರಿ ತಗೊಂಡ್ಬಿಡಿದ ₹100 ಏ ನಿಮ್ಮ ಮಾಮ ಕಡೆ ₹100 ಇಸಿದ್ ಕೊಡ್ರಿ ಅಕ್ಕಾರ ₹100 ಅಣ್ಣ ತಂಗಿಯರ ಈ ಬಂದ ಜನ್ಮ ಇನ್ನ ಆಸೆ ಇಟ್ಕೊಂಡ ಅವನ ಮ್ಯಾಗ ಯಾರ ಮ್ಯಾಗ ಅವಿ ನಿನ್ ಮ್ಯಾಗ ಆಸೆ ಒಂದು ಯಾವತ್ತು ಹೋಗೈತಿ ನೋಡಿಲಿ ನಿನ್ ಮ್ಯಾಗ ಆಸೆ ಅಂದ್ರೆ ಅಲ್ಲಿ ಆಸೆ ಕಳ್ಕೊಳಕತ್ತಿ ಎಲ್ಲೈತಿ ಆಸೆ ಅಂತ ನಡ್ತಾನೆ ಯಾವ ಎಲ್ಲೈತಿ ಬಿಗರಿಂದ ಬಗರೆ ಕೈ ಹಿಡ್ಕೊಂಡು ಓಡಾಡಿ ಈಗ ರಾಕಿ ಕಟ್ಟಾಕೊಂಡ ಬಾರಿ ನೀನು ನಾ ಏನ್ ಕೆಲಸ ಮಾಡ ಅಜ್ಜಾರ ಲಾಸ್ಟ್ ಒಂದು ರೆಕಾರ್ಡ್ ಹಾಡಿ ಇವ್ರೊಬ್ಬರದು ಮುಗಿಸ್ ಹೋಗ್ಬಿಡೋಣ್ರಿ ಬರ್ಕೋರಿ ಹಾ ಚಲೋ ಕರ್ಕೊಂಡು ಬಾರು ತಮ್ಮ ಮಾಸ್ತರ ಅಪ್ಪಾಜಿ ಮೊದಲು ನಾಟಕ ಮಾಡೋರು ಹೆಂಗಿದ್ರು ಅಂದ್ರೆ ಅರುಣ್ ಕುಮಾರ್ ತೋರೋತರ ನೋಡಿ ಕಲಿಬೇಕು ಅವ್ರು 55 ವರ್ಷ ನಾಟಕ ಮಾಡಿದ್ರು ಯಾವತ್ತೂ ಶೋಕಿ ಮಾಡಿಲ್ಲ ಹಂಗ ನಾಟಕ ಮಾಡ್ಬೇಕು ಹಂಗ ಆಗ್ಬೇಕನ ಹೋಗಿ ನಿಮಗ ತಯಾರ ಊರಾಗ ಮತ್ತೆ ಚಪ್ಪ ಕೊಂಡ್ಬಿಡ್ತಿದ್ದೆ ಅಪ್ಪಾಜಿ ಹೋಗಾಕ ಬಂದಿನಿ ಹೋಗ್ಬಿಟ್ಟು ಹೋದ್ರಿ ಅವ್ರ ಜೋಡಿ ಏನ್ ನಡೆಯೋದು ಮಾರಿ ಹೆಂಗಾದ್ರೂ ದೇವ್ರಿಗೆ ಹೋಗಿ ನಮ್ ಫಸ್ಟ್ ಏಡ್ ಮಾಡ್ಬೇಕು ನಡಿ ಅಲ್ಲೇ Thank you.